ನಿಯಮದ ಪ್ರಕಾರನೇ ಅದನ್ನ ಮುಂದುವರಿಸ್ಬೇಕು. ಇವತ್ತಿಗೂ ಕೂಡ ಕಾಲೇಜ್ ಸ್ಕೂಲ್ಗಳು ಶುರುವಾಗಿ 1.25 ತಿಂಗಳಾಯ್ತಾ ಬಂತು. ಯಾಕಂದರೆ ಜೂನ್ 1ರಿಂದ ಶುರು ಆಗಿದ್ರೆ ಈಗ ಇವತ್ತು ಜೂನ್ 21. ಇವತ್ತು ಶಿಕ್ಷಕರದ್ದು ಎಷ್ಟು ಸಮಸ್ಯೆಗಳಿದೆ ಗೊತ್ತಾ, ಅದನ್ನ ಯಾರೂ ನೋಡೋಕ್ಕೆ ಹೋಗಲ್ಲ. ಏನಂದರೆ ನಮಗೆ ಬಂದಿಲ್ಲಿ BOಗೆ ಹೇಳಿ ಅಂದಾಗಲೇ ನಮಗೂ ಅರ್ಥ ಆಗೋದು ಏನಾಗ್ತೈತೆ, ಯಾವ ಊರಲ್ಲಿ ಎಷ್ಟು ಶಿಕ್ಷಕರಿಲ್ಲ, ಏನಾಗಿದೆ ಅಂತ. ಹಾಗಾಗಿ ಈ ಥರ ಸಮಸ್ಯೆಗಳು ಖಂಡಿತವಾಗ್ಲೂ ಇದೆ. 100% ನಾನು ನಿಮ್ಮ ಜೊತೆ ಇದ್ದು ಏನಾಗಬೇಕು, ಯಾವ ಥರ ಸಪೋರ್ಟ್ ಮಾಡಬೇಕು ಅದಕ್ಕೆ ನಾವು ಖಂಡಿತವಾಗಿ ಕೈ ಜೋಡಿಸ್ತೀವಿ. ಯಾಕಂದರೆ ಈಗ ನಾಗಾರ್ಜುನವರು ಎಲ್ಲ ಕೂತಿದ್ದಾರೆ, ಅವರು ಕೆರೆ ನೀರು ವಿಚಾರಗಳು ತುಂಬ ಚೆನ್ನಾಗಿ ತಿಳ್ಕೊಂಡು ಇದ್ರು. ತುಂಬ ಅವರು ಒಂದು ಹೋರಾಟ ಮಾಡಿ ನೋಡಿದ್ರು ಏನೇನಾಯಿತು ಅಂತ. ಆಮೇಲೆ ಇವತ್ತು ಒಂದು ಲೆವೆಲ್ಗೆ ಕಲ್ಕಟ್ಟೆ ಬಸವಕಟ್ಟೆ ಅವರಿಗೆ ನೀರು ಬರೋಂಥ ಒಂದು ಪರಿಸ್ಥಿತಿ ಬಂದಾಗ ತಿರ್ಗಾ ಮೊನ್ನೆ ಈಗ 3 ದಿನದಿಂದ ವಾಲ್ಗಳು ಪ್ರಾಬ್ಲಮ್ ಆಗಿ ಅದು ರಿಪೇರಿ ಇವತ್ತು ಬೆಳಗ್ಗೆ ತಿರ್ಗಾ ಬಿಟ್ಟವ್ರೆ. ಆದರೆ ಭರವಸೆ ಏನು ಬಿಟ್ಟವ್ರೆ, ಎಷ್ಟು ದಿನ ನೋಡ್ತದೆ ತಿರ್ಗಾ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಹಾಗಾಗಿ ಈ ಥರ ಸಮಸ್ಯೆಗಳು ಖಂಡಿತವಾಗ್ಲೂ ಇದೆ. ಅದನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈಗಾಗಲೇ ಏನು ಹಿಂದೆ ಸಿದ್ದರಾಮಯ್ಯನವ್ರು ಬಂದು 475 ಕೋಟಿದು ಗುಡ್ಲಿ ಪೂಜೆ ಮಾಡಿದ್ದಾರೆ, ಅದು ಕೂಡ ಈಗ ಮಾರ್ಕಿಂಗ್ ಎಲ್ಲ ಮುಗಿದಿದೆ. ಅಲ್ಲೂ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದಾವೆ, ಅದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಈಗ ಅದು ಸೆಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಖಂಡಿತವಾಗ್ಲೂ ಏನಿಲ್ಲಿದೆ ಇದಿದೆ ಪ್ರಾಬ್ಲಮ್ಗಳು, ಅದು ಹಂತ ಹಂತವಾಗಿ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತೀವಿ.